ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚಾಣಕ್ಯನು ಇವನು ಬರೆದ ರಚನೆಗಳಾಗ್ಲಿ ನೀತಿಗಳಾಗ್ಲಿ ಎಷ್ಟೋ ಜನಕ್ಕೆ ಮಾರ್ಗದರ್ಶನವಾಗಿ ನಿಂತಿದ್ದಾವೆ. ಸೆಲ್ಫ್ ಹೆಲ್ಪ್ ಅಂದ್ರೆ ಏನು ಅಂತ ಗೊತ್ತಿರದ ದಿನಗಳಲ್ಲೇನೆ ಚಾಣಕ್ಯನ ನೀತಿಗಳು ಎಷ್ಟೋ ಜನರ ಜೀವನವನ್ನ ಬದಲಾಯಿಸಿದ್ವು. ಒಂದು ವ್ಯಾಪಾರವನ್ನ ಹೇಗೆ ಮೇಂಟೈನ್ ಮಾಡಬೇಕು, ಒಬ್ಬ ವ್ಯಾಪಾರಿಗೆ ಇರಬೇಕಾದ ಲಕ್ಷಣಗಳೇನು, ಒಬ್ಬ ಪೊಲಿಟಿಷಿಯನ್ ಹೇಗಿರಬೇಕು, ಅವನು ಗವರ್ಮೆಂಟ್ಸ್ ನ ಹೇಗೆ ಮಾಡಬೇಕು, ಅಸಲಿಗೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ಹೀಗೆ ಎಷ್ಟೋ ವಿಧಾನವಾಗಿ ಎಷ್ಟೋ ರೀತಿಯಿಂದ ಚಾಣಕ್ಯನ ನೀತಿಗಳು ಎಷ್ಟೋ ಮಂದಿನ ವಿಜಯದ ಹತ್ರ ತಗೊಂಡೋಗಿದ್ದಾವೆ. ಹಾಗೇನೆ ಚಾಣಕ್ಯನ ನೀತಿಗಳು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಎಷ್ಟೋ ಇದಾವೆ. ಇವನ್ನೇನಾದ್ರೂ ಇವರು ತಿಳ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಪಾಲಿಸಿದ್ರೆ ಅವು ಅವರನ್ನ ವಿಜಯವಂತರಾಗಿ ಬದಲಾಯಿಸ್ತವೆ. ಈ ವಿಡಿಯೋದಲ್ಲಿ ನಾವು ಕೇಳುವ ಪ್ರತಿ ಚಾಣಕ್ಯನ ನೀತಿ ನಿಮ್ಮ ದೃಷ್ಟಿಯಲ್ಲೇನಾದ್ರೂ ಇಟ್ಕೊಂಡ್ರೆ ಕಂಪಲ್ಸರಿಯಾಗಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಆ ಚಾಣಕ್ಯನ ನೀತಿಗಳೇನೋ ತಿಳ್ಕೊಳ್ಳೋಣ ಬನ್ನಿ. ಪ್ರಾಕ್ಟೀಸ್ ವಾಟ್ ಯು ಲರ್ನ್. ಟೆಕ್ಸ್ಟ್ ಆನ್ ಬುಕ್ಸ್ ಅಂಡ್ ವೆಲ್ತ್ ಆನ್ ಬ್ಯಾಂಕ್ಸ್ ಹ್ಯಾಸ್ ನೋ ವ್ಯಾಲ್ಯೂ ಇಫ್ ನಾಟ್ ಪುಟ್ ಟು ಯೂಸ್ಫುಲ್ ವರ್ಕ್. ಪ್ರತಿ ವಿದ್ಯಾರ್ಥಿ ಪುಸ್ತಕದಲ್ಲಿರೋದನ್ನ ಓದಿ ಪರೀಕ್ಷೆಯಲ್ಲಿ ಅದನ್ನ ಬರೆದು ಆಮೇಲೆ ಮರ್ತೋದ್ರೆ ಆ ವಿದ್ಯೆಗೆ ಅಸಲಿಗೆ ಅರ್ಥ ಇರೋದಿಲ್ಲ. ನೀವು ಪುಸ್ತಕಗಳಿಂದ ಕಲಿತ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಉಪಯೋಗಿಸಿದ್ರೆ ಅದರ ಒಂದು ಫಲಿತವನ್ನ ನೀವು ಪಡ್ಕೋತೀರಾ. ಹಾಗೇನೆ ಕೇವಲ ಎಕನಾಮಿಕ್ಸ್ ಪುಸ್ತಕಗಳು ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಪುಸ್ತಕಗಳನ್ನ ಓದೋದು ಪ್ರತಿ ವಿದ್ಯಾರ್ಥಿಗೆ ಒಳ್ಳೆಯದು. ಸೆಲ್ಫ್ ಹೆಲ್ಪ್ ಪುಸ್ತಕಗಳು, ರಿಲಿಜಿಯನ್ ಪುಸ್ತಕಗಳು, ಹೀಗೆ ಎಲ್ಲದರಲ್ಲೂ ಒಳ್ಳೆಯ ವಿಷಯಗಳು ಏನು ಅಂತ ತಿಳ್ಕೊಂಡು ನಿಮಗೆ ಉಪಯೋಗವಾಗವನ್ನ ನಿಮ್ಮ ಜೀವನದಲ್ಲಿ ಪಾಲಿಸಿದ್ರೆ ಒಂದು ಒಳ್ಳೆಯ ದಾರಿಲಿ ನಿಮ್ಮ ಪಯಣ ಸಾಗುತ್ತೆ. ಪ್ರೊಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಇವಾಗ ಮಾಡಬೇಕಾಗಿರೋ ಕೆಲಸವನ್ನ ಸರಿಬಿಡು, ಆಮೇಲೆ ಮಾಡೋಣ ಬಿಡು ಅಂತ ಮುಂದಕ್ಕೆ ಹಾಕಿ ಮತ್ತೆ ಆಮೇಲೆ ಮಾಡೋಣ ಬಿಡು ಅಂತ ಮತ್ತೆ ಮತ್ತೆ ಮುಂದಕ್ಕೆ ಹಾಕೋದನ್ನೇ ಪ್ರೊಕ್ರಾಸ್ಟಿನೇಷನ್ ಅಂತ ಅಂತಾರೆ. ಇದರಿಂದ ನಿಮ್ಮ ಸಮಯವೆಲ್ಲವೂ ಸ್ವಾಹ ಆಗುತ್ತೆ. ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ನಿಮ್ಮನ್ನು ದಾಟಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಾಗೇನೆ ನೀವು ಮಾಡಬೇಕಾಗಿರೋ ಕೆಲಸಗಳು ಕೂಡ ಒಂದೊಂದೇ ಬೆಳೆದು ನಾವು ಆಮೇಲೆ ಅವನ್ನು ಮಾಡೋದು ಅಸಂಭವ ಅನ್ನೋ ರೀತಿ ಬದಲಾಗ್ಬಿಡ್ತವೆ. ಅದಕ್ಕೆ ಅವತ್ತಿನ ಕೆಲಸವನ್ನು ಅವತ್ತೇ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ ಪ್ರೊಕ್ರಾಸ್ಟಿನೇಷನ್ ನಿಮ್ಮ ಹತ್ರಕ್ಕೆ ಬರಲ್ಲ. ನೀವು ಕೂಡ ನಿಮ್ಮ ಸುತ್ತಮುತ್ತ ಇರೋರ ಜೊತೆ ಕಾಂಪೀಟ್ ಮಾಡ್ತಾ ಮುಂದಕ್ಕೆ ಹೋಗ್ಬಿಡ್ತೀರಾ. ಡೋಂಟ್ ಸೇ ಎ ವರ್ಡ್ ಟಿಲ್ ಯು ಸಕ್ಸೀಡ್. ಒಂದು ಕೆಲಸದಲ್ಲಿ ಗೆಲ್ಲಬೇಕು ಅನ್ನೋದು ಎಷ್ಟೋ ಪ್ಲಾನಿಂಗ್, ಪಟ್ಟುತನಕ್ಕೆ ಸಂಬಂಧಿಸಿದ್ದು. ನಾವು ಯಾವಾಗ ನಮ್ಮ ಪ್ಲಾನ್ನ, ನಮ್ಮ ಸ್ಟ್ರಾಟಜೀಸ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ತೀವೋ ನಮಗೆ ನಮ್ಮ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ಸ್ಲೋ ಆಗಿ ನಮ್ಮ ಕೆಲಸದ ಮೇಲೆ ನಮ್ಮ ಪಟ್ಟುತನ ಸಡಿಲವಾಗುತ್ತೆ. ಅದಕ್ಕೆ ಚಾಣಕ್ಯನು ಏನು ಹೇಳ್ತಿದ್ದಾನಂದ್ರೆ, ಒಂದು ಕೆಲಸ ಪೂರ್ತಿಯಾಗುವವರೆಗೂ ಆ ಕೆಲಸದ ಬಗ್ಗೆ, ಆ ಕೆಲಸದಲ್ಲಿನ ಪ್ಲಾನಿಂಗ್ಸ್ ಬಗ್ಗೆ, ಅದರ ಸ್ಟ್ರಾಟಜೀಸ್ ಬಗ್ಗೆ ಯಾರಿಗೂ ಹೇಳಬೇಡ ಅಂತ. ಸ್ಟಡಿ ವಿತ್ ದಿ ಪೀಪಲ್ ಹೂ ಆರ್ ಹ್ಯಾಸ್ ಟ್ಯಾಲೆಂಟೆಡ್ ಹ್ಯಾಸ್ ಯು. ಯಾವಾಗಲಾದ್ರೂ ಸರಿ ನಮಗಿಂತ ಟ್ಯಾಲೆಂಟ್ ಜಾಸ್ತಿ ಇರೋ ವ್ಯಕ್ತಿ ಜೊತೆ ನಾವು ಜಾಸ್ತಿ ಇದ್ರೆ ಅವನು ನಿಮ್ಮನ್ನು ಕೀಳಿರಿಮೆಯಿಂದ ನೋಡ್ತಾನೆ. ಅವನ ಹತ್ರ ನೀವು ಕೂಡ ಸ್ವಲ್ಪ ನರ್ವಸ್ ಆಗಿ ಇರ್ತೀರಾ. ಹಾಗೇನೆ ನಿಮಗಿಂತ ಕಡಿಮೆ ಟ್ಯಾಲೆಂಟ್ ಇರೋ ವ್ಯಕ್ತಿ ಜೊತೆ ಓದಿದ್ರೆ ನೀವು ಅವನ ಮೇಲೆ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ಯಾವಾಗಲೂ ಸಮಾನಾಗಿರೋರ ಹತ್ರ ಕೂತ್ಕೊಂಡು ಓದಿ. ಇಬ್ಬರಿಗೂ ಒಂದು ವಿಷಯ ಗೊತ್ತಿಲ್ಲ ಅಂದ್ರೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಇಬ್ಬರು ಕೂಡ ಕಷ್ಟಪಟ್ಟು ಓದ್ತೀರಾ. ಸ್ಲೋ ಬಟ್ ಸ್ಟಡಿ ವಿನ್ಸ್ ದಿ ರೇಸ್. ಒಂದೇ ಸಾರಿ ಕೂತ್ಕೊಂಡು ಪೂರ್ತಿ ಸಿಲೆಬಸ್ನ ಓದಬೇಕು ಅಂತ ಅನ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಲ್ಲ. ದಿನ ಕನಿಷ್ಠ ಅರ್ಧ ಗಂಟೆನಾದ್ರೂ ನಿಮ್ಮ ಸಿಲೆಬಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಹೋದ್ರೆ ಸಾಕು. ಸ್ಲೋ ಆಗಿ ಸಿಲೆಬಸ್ ಎಲ್ಲವನ್ನು ಕೂಡ ಕವರ್ ಮಾಡ್ತೀರಾ. ನಮ್ಮ ಬ್ರೈನ್ನ ಒಂದೇ ಸಾರಿ ಎಕ್ಸಾಮ್ಗೂ ಮುಂಚೆ ಕಷ್ಟ ಕೊಟ್ಟು ಓದೋದಕ್ಕಿಂತ ಮೊದಲಿಂದಾನೇ ಅಷ್ಟೋ ಇಷ್ಟು ಸ್ಲೋ ಆಗಿ ಓದ್ಕೊಂಡು ಮುಂದಕ್ಕೆ ಹೋದ್ರೆ ನೀವು ಅಂದುಕೊಂಡ ಗುರಿಯನ್ನ ಸುಲಭವಾಗಿ ಸೇರ್ಕೊಳ್ತೀರಾ. ದ 3 ಕ್ವೆಶನ್ಸ್. ಯಾವುದೇ ಕೆಲಸ ಮಾಡೋ ಮುಂಚೆ ನಿಮ್ಮನ್ನ ನೀವು ಈ 3 ಪ್ರಶ್ನೆಗಳನ್ನ ಕೇಳಿಕೊಳ್ಳಿ. ಯಾಕೆ ಈ ಕೆಲಸವನ್ನ ಮಾಡ್ತಿದ್ದೀನಿ? ಈ ಕೆಲಸಕ್ಕೆ ಫಲಿತ ಹೇಗಿರಬಹುದು? ಈ ಕೆಲಸವನ್ನು ನಾನು ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗುತ್ತಾ? ಈ 3 ಪ್ರಶ್ನೆಗಳು ನಿಮ್ಮನ್ನ ಆ ಕೆಲಸ ಮಾಡದೆ ನಿಲ್ಸೋಕಲ್ಲ. ಈ 3 ಪ್ರಶ್ನೆಗಳಿಂದ ನಿಮ್ಮಲ್ಲಿ ಕೆಲವು ಉತ್ತರಗಳು ಬರ್ತವೆ. ಆವಾಗ ಆ ಕೆಲಸದ ಮೇಲೆ ನಿಮಗಿದ್ದ ಕ್ಲಾರಿಟಿ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಎಂತಹ ಸಂದೇಹ ಇದ್ರೂ ಈ 3 ಪ್ರಶ್ನೆಗಳು, ಅದರಿಂದ ಬರೋ ಸಮಾಧಾನಗಳು ಆ ಸಂದೇಹವನ್ನ ಸಾಲ್ವ್ ಮಾಡ್ತವೆ. ವಿಜಯಕ್ಕೆ ಒಂದು ಹೆಜ್ಜೆ ನಿಮ್ಮಿಂದ ಮುಂದಕ್ಕೆ ಹಾಕಿಸ್ತವೆ. ಹಾನೆಸ್ಟ್ ಪೀಪಲ್ ಆರ್ ಹ್ಯಾಪಿ ಪೀಪಲ್. ನೀವು ಯಾವ ಕೆಲಸನಾದ್ರೂ ಸ್ಟಾರ್ಟ್ ಮಾಡಿದ ತಕ್ಷಣ ಫೇಲ್ ಆಗ್ತೀನಿ ಅನ್ನೋ ಭಯವನ್ನ ಇಟ್ಕೋಬಾರ್ದು. ಹಾಗೇನೆ ಆ ಭಯದಿಂದ ಕೆಲಸವನ್ನ ಬಿಟ್ಟು ಹೋಗಬಾರ್ದು. ಯಾರು ಅವರ ಕೆಲಸಗಳನ್ನು ನ್ಯಾಯವಾಗಿ ಅಂದ್ರೆ ಹಾನೆಸ್ಟ್ ಆಗಿ ಮಾಡ್ತಾರೋ ಅವರು ಯಾವಾಗ್ಲೂ ಅವರು ಮಾಡೋ ಕೆಲಸದಲ್ಲಿ ಆನಂದವಾಗಿ ಇರ್ತಾರೆ. ಹಾಗೇನೆ ನಿಮ್ಮ ಜೊತೆ ನೀವು ನ್ಯಾಯವಾಗಿದ್ರೆ ನೀವು ಯಾವ ಕೆಲಸವನ್ನ ಹೇಗೆ ಮಾಡ್ತಿರೋ, ನಿಮ್ಮಲ್ಲಿ ನೀವು ಏನನ್ನ ಬದಲಾಯಿಸಿಕೊಳ್ಬೇಕೋ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅದು ನಿಮ್ಮ ಡೆವಲಪ್ಮೆಂಟ್ಗೆ ಕಾರಣವಾಗುತ್ತೆ. ದಿ ಸ್ಕಾಲರ್ ಈಸ್ ಪ್ರೈಸ್ಡ್ ಬೈ ಆಲ್. ವಿದ್ಯೆಯಿಂದ ಜ್ಞಾನವನ್ನು ಪಡೆದವನು ಎಂದು ಲೋಕ ಗುರುತಿಸುತ್ತದೆ, ಕೀರ್ತಿಸುತ್ತದೆ.
ಏನು ಸಂಪಾದನೆ ಮಾಡಿದರೂ ಕಳ್ಕೋಬಹುದು, ಆದರೆ ಕಲಿತ ವಿದ್ಯೆಯನ್ನ ಯಾರು ಕಳ್ಕೊಳ್ಳೋದಿಲ್ಲ. ವಿದ್ಯೆಗೆ ಲೋಕದಲ್ಲಿ ಯಾವ ಮೂಲೆಯಲ್ಲಾದರೂ ಸ್ಥಾನ ಇರುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊ, ಕಲ್ತ್ಕೋ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಮುಗಿಸುವ ಮೊದಲು ಒಂದು ಸಾರಿ ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳನ್ನು ಮತ್ತೆ ನೋಡೋಣ. ಪ್ರಾಕ್ಟೀಸ್ ವಾಟ್ ಯು ಲರ್ನ್. ನೀವು ಓದಿದ್ದನ್ನ ನಿಮ್ಮ ಜೀವನದಲ್ಲಿ ಉಪಯೋಗವಾಗೋ ಹತ್ರ ಬಳಸ್ಕೊಳ್ಳಿ. ಯಾವಾಗಲೂ ಹೊಸ ಹೊಸ ಒಳ್ಳೆಯ ಪುಸ್ತಕಗಳನ್ನು ಓದುತ್ತಾ ನಿಮ್ಮ ನಾಲೆಜ್ನ ಹೆಚ್ಚಿಸಿಕೊಳ್ಳಿ. ಪ್ರೊಕ್ರಾಸ್ಟಿನೇಷನ್ ಇಸ್ ದಿ ಥೀಫ್ ಆಫ್ ಟೈಮ್. ವಿಳಂಬ ಪ್ರವೃತ್ತಿ ಅನ್ನೋದನ್ನ ಬಿಡು. ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ ಸೋಮಾರಿತನಕ್ಕೆ ದೂರವಾಗಿದ್ದು ಅಂದುಕೊಂಡ ಕೆಲಸವನ್ನ ಅಂದುಕೊಂಡ ಸಮಯಕ್ಕೆ ಮಾಡಿಬಿಡು. ಡೋಂಟ್ ಸೇ ಎ ವರ್ಡ್ ಟಿಲ್ ಯು ಸಕ್ಸೀಡ್. ನಿಮ್ಮ ಕೆಲಸದಲ್ಲಿ ನೀವು ಗೆಲ್ಲುವವರೆಗೂ, ನಿಮ್ಮ ಎಕ್ಸಾಮ್ನಲ್ಲಿ ನೀವು ಅಂದುಕೊಂಡ ಮಾರ್ಕ್ಸ್ನ ತೆಗೆಯುವವರೆಗೂ ನಿಮ್ಮ ಪ್ಲ್ಯಾನ್ಸ್ಗಳನ್ನಾಗಲಿ ನಿಮ್ಮ ಸ್ಟ್ರಾಟಜೀಸ್ಗಳನ್ನಾಗಲಿ ಯಾರ ಹತ್ರನೂ ಹಂಚ್ಕೋಬೇಡಿ. ಸ್ಟಡಿ ವಿತ್ ದಿ ಪೀಪಲ್ ಹೂ ಆರ್ ಹ್ಯಾಸ್ ಟ್ಯಾಲೆಂಟೆಡ್ ಹ್ಯಾಸ್ ಯು. ಯಾವಾಗಲೂ ನಿಮಗಿಂತ ಟ್ಯಾಲೆಂಟ್ ಕಡಿಮೆ ಇರೋರ ಹತ್ರವಾಗಲಿ ಟ್ಯಾಲೆಂಟ್ ಜಾಸ್ತಿ ಇರೋನ ಹತ್ರವಾಗಲಿ ಓದಬೇಡಿ. ನಿಮ್ಮ ಥರ ಟ್ಯಾಲೆಂಟ್ ಇರೋನ ಹತ್ರನೇ ಓದಿ. ಸ್ಲೋ ಬಟ್ ಸ್ಟಡಿ ವಿನ್ಸ್ ದಿ ರೇಸ್. ಗಾಬರಿಯಿಂದ ಕೊನೆಯ ದಿನಗಳಲ್ಲಿ ಒಂದೇ ಸಾರಿ ಓದೋದ್ರಿಂದ ಅಸಲಿಗೆ ಲಾಭ ಇರೋದಿಲ್ಲ. ಅದಕ್ಕೆ ಮೊದಲಿಂದಾನೇ ಕಡಿಮೆ ಟೈಮ್ ಆದರೂ ಪರವಾಗಿಲ್ಲ, ಅಷ್ಟೋ ಇಷ್ಟೋ ಓದಿಕೊಳ್ತಾ ಹೋದರೆ ಎಕ್ಸಾಮ್ಗೆ ಸಿದ್ಧವಾಗ್ತೀರಾ. ದ 3 ಕ್ವೆಶನ್ಸ್. ಒಂದು ಕೆಲಸ ಮಾಡೋ ಮುಂಚೆ ಈ ಕೆಲಸ ಯಾಕೆ ಮಾಡ್ತಿದ್ದೀನಿ, ಈ ಕೆಲಸಕ್ಕೆ ರಿಸಲ್ಟ್ಸ್ ಹೇಗಿರುತ್ತೆ, ಈ ಕೆಲಸದಲ್ಲಿ ನಾನು ಗೆಲ್ತೀನಾ ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ನೀವು ಕೇಳಿಕೊಳ್ಬೇಕು. ಅದಕ್ಕೆ ಬರೋ ಸಮಾಧಾನಗಳು ನೀವು ಮಾಡೋ ಕೆಲಸದ ಮೇಲೆ ನಿಮಗಿನ್ನೂ ಕ್ಲಾರಿಟಿಯನ್ನು ಹೆಚ್ಚಿಸುತ್ತೆ. ಹಾನೆಸ್ಟ್ ಪೀಪಲ್ ಆರ್ ಹ್ಯಾಪಿ ಪೀಪಲ್. ಧರ್ಮದ ಹಾದಿ, ನ್ಯಾಯ, ನೀತಿ ಯಾವಾಗಲೂ ಮನುಷ್ಯನಲ್ಲಿನ ಮೈನಸ್ಗಳನ್ನು ಪ್ಲಸ್ ಆಗಿ ಬದಲಾಯಿಸುತ್ತೆ. ಅದಕ್ಕೆ ನಿಮ್ಮ ಜೊತೆ ನೀವು ನ್ಯಾಯವಾಗಿರಿ. ದಿ ಸ್ಕಾಲರ್ ಈಸ್ ಪ್ರೈಸ್ಡ್ ಬೈ ಆಲ್. ವಿದ್ಯೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿದವನು ಅಂತ ಪ್ರಪಂಚ ಕೀರ್ತಿಸುತ್ತದೆ. ಚಾಣಕ್ಯನು ಹೇಳಿದ ಈ ನೀತಿಗಳು ಪ್ರತಿ ವಿದ್ಯಾರ್ಥಿಗೆ ಎಷ್ಟೋ ಉಪಯೋಗವಾಗ್ತವೆ. ಒಬ್ಬ ಮಾಮೂಲಿ ವಿದ್ಯಾರ್ಥಿಯನ್ನ ಬುದ್ಧಿವಂತ ವಿದ್ಯಾರ್ಥಿಯನ್ನಾಗಿ ಬದಲಾಯಿಸುತ್ತವೆ ಈ ಚಾಣಕ್ಯನ ನೀತಿಗಳು. ಮತ್ತೆ ಈ ನೀತಿಗಳನ್ನ ತಿಳ್ಕೊಂಡ್ರಿ, ಚೆನ್ನಾಗಿದ್ದಾವೆ ಅಂತ ಸುಮ್ಮನಿರದೆ ಪ್ರತಿ ನೀತಿಯನ್ನ ನ್ಯಾಯಬದ್ಧವಾಗಿ ಪಾಲಿಸಿ ವಿಜಯವಂತರಾಗಿ ಬದಲಾಗಿ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಅನ್ನೋದನ್ನ ನಮಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.